ನಮಸ್ಕಾರ ಸ್ನೇಹಿತರೆ. ಯಾದವಗಿರಿಯ ಯೋಗ ನರಸಿಂಹಸ್ವಾಮಿಯ ದರ್ಶನದ ನಂತರ ನಾವು ಹೊರಟಿದ್ದು ಅಕ್ಕ ತಂಗಿ ಕೊಳದ ಕಡೆಗೆ. ಅಕ್ಕ ತಂಗಿ ಕೊಳ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಬರುತ್ತೆ. ಯೋಗ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿ ಕೆಳಗಡೆ ಇಳಿತಿದ್ದ ಹಾಗೆ ಆ ಒಂದು ಬೆಟ್ಟದ ತಳಭಾಗದ ಮುಂಭಾಗದಲ್ಲಿಯೇ ರಾಮನ ದೇವಾಲಯ ಇತ್ತು. ಮೊದಲಿಗೆ ನಾವು ರಾಮನ ದೇವಾಲಯಕ್ಕೆ ಹೋದ್ವಿ. ರಾಮನ ದೇವಾಲಯಕ್ಕೆ ಹೋಗಿ ರಾಮನ ದರ್ಶನದ ನಂತರ ನಾವು ಆಟೋವನ್ನು ಬುಕ್ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು ಅಕ್ಕ ತಂಗಿ ಕೊಳ, ರಾಯಗೋಪುರ, ಧನುಷ್ಕೋಟಿ ಈ 3 ಸ್ಥಳಗಳನ್ನು ನೋಡಿಕೊಂಡು ಬಸ್ ಸ್ಟಾಪ್ಗೆ ಬಿಡೋದಕ್ಕೆ ಆಟೋವನ್ನು ಬುಕ್ ಮಾಡ್ಕೊಂಡ್ವಿ. ಆಟೋದವರು 250 ರೂಪಾಯಿ ಚಾರ್ಜ್ ಮಾಡಿದ್ರು. ಈ ಒಂದು ಮೇಲುಕೋಟೆ ಸುಂದರ ದೇವಾಲಯಗಳ ಜೊತೆಗೆ ಆಕರ್ಷಣೀಯ ಸ್ಥಳಗಳಿಂದ ಕೂಡಿದ ಒಂದು ಸುಂದರ ನಗರವಾಗಿದೆ. ಈ ಒಂದು ಸ್ಥಳ ಹಲವಾರು ಸಿನಿಮಾ ಮಂದಿಗೆ ಅಚ್ಚುಮೆಚ್ಚಿನ ತಾಣ ಎಂದೇ ಹೇಳಬಹುದು. ಅಕ್ಕ ತಂಗಿಯರ ಕೊಳ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ. ದೇವಾಲಯದಿಂದ 200 ಮೀಟರ್ನಷ್ಟು ದೂರದಲ್ಲಿದೆ. ಇಲ್ಲಿರುವ ಈ ಜೋಡಿ ಕೊಳಗಳನ್ನು ಅಕ್ಕ ತಂಗಿಯರ ಕೊಳ ಅಂತ ಯಾಕೆ ಕರೀತಾರೆ, ಏನಿದರ ವಿಶೇಷತೆ ಅಂದರೆ, ಈ ಒಂದು ಕೊಳಗಳ ನಿರ್ಮಾಣದ ಅವಧಿಯ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ತಿಳಿದಿಲ್ಲ. ಆದರೆ ಸ್ಥಳೀಯರ ಪ್ರಕಾರ ಸುಮಾರು 1000 ವರ್ಷಗಳ ಹಿಂದೆ ತಮಿಳುನಾಡನ್ನ ಆಳ್ವಿಕೆ ಮಾಡುತ್ತಿದ್ದ ಚೋಳರ ಚೆಲುವರಸನ ಕಾಲದಲ್ಲಿ ಈ ಕಲ್ಯಾಣಿಗಳು ನಿರ್ಮಾಣವಾಗಿವೆ ಎಂದು ಹೇಳ್ತಾರೆ. ಈ ತಮಿಳುನಾಡಿನ ಚೋಳರ ದೊರೆ ಚೆಲುವರಸನಿಗೆ 2 ಮಡದಿಯರಿದ್ದು ಅವರಿಬ್ಬರು ಅಕ್ಕ ತಂಗಿಯರಾಗಿರ್ತಾರೆ. ರಾಜ ತನ್ನ ಹೆಂಡತಿಯರ ಹೆಸರಿನಲ್ಲಿ ಏನಾದರೂ ಮಾಡಬೇಕೆಂದು ಯೋಚಿಸಿ ರಾಜ ಭಂಡಾರದಿಂದ ಹಣವನ್ನ ತೆಗೆದು ಅಕ್ಕ ತಂಗಿಯರಿಬ್ಬರಿಗೂ ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ 2 ಕಲ್ಯಾಣಿಗಳನ್ನ ನಿರ್ಮಾಣ ಮಾಡಿಸಿ ಎಂದು ಹೇಳಲು, ತಂಗಿಯು ಶುದ್ಧ ಮನಸ್ಸಿನಿಂದ ಮೇಲುಕೋಟೆಗೆ ಬಂದು ಚೆಲುವನಾರಾಯಣನ ದೇವಾಲಯಕ್ಕೆ ಭೇಟಿ ಕೊಟ್ಟು ಚೆಲುವನಾರಾಯಣನಿಗೆ ಪೂಜೆಯನ್ನ ಸಲ್ಲಿಸಿ ಈ ಒಂದು ಕಲ್ಯಾಣಿಯ ನಿರ್ಮಾಣಕ್ಕೆ ಮುಂದಾಗ್ತಾಳೆ. ಶುದ್ಧ ಮನಸ್ಸಿನಿಂದ ಕಟ್ಟಿಸಿದ ಕಲ್ಯಾಣಿಯಲ್ಲಿ ನಿರ್ಮಲವಾದ ಶುದ್ಧ ನೀರು ಹರಿದು ಬರುತ್ತದೆ. ಇದರಿಂದ ಸಂತಸಗೊಂಡ ಜನರು ಈ ಒಂದು ಕೊಳದ ನೀರನ್ನ ದೇವರ ಪೂಜೆಗೆ ಬಳಸಲು ಪ್ರಾರಂಭಿಸುತ್ತಾರೆ. ಈ ಒಂದು ಕೊಳದ ನೀರನ್ನ ಪೂಜೆಗೆ ಬಳಸೋದ್ರಿಂದ ಈ ಒಂದು ನೀರಲ್ಲಿ ಕಾಲಿಡೋದಕ್ಕೆ ಬಿಡೋದಿಲ್ಲ. ಇನ್ನು ಅಕ್ಕ ಒಲ್ಲದ ಮನಸ್ಸಿನಿಂದ ಚೆಲುವನಾರಾಯಣನಿಗೆ ಪೂಜೆಯನ್ನೂ ಸಲ್ಲಿಸದೆ ತಂಗಿಯ ಕೊಳದ ಪಕ್ಕದಲ್ಲಿಯೇ ಮತ್ತೊಂದು ಕೊಳವನ್ನ ನಿರ್ಮಾಣ ಮಾಡಿಸುತ್ತಾಳೆ. ಈ 2 ಕೊಳದ ನೀರಿನ ಮೂಲ ಒಂದೇ ಆದರೂ ಸಹ ಅಕ್ಕನ ಕೊಳದಲ್ಲಿ ಬರುವಂತಹ ನೀರು ಕೆಸರು ಭರಿತವಾಗಿರುತ್ತದೆ. ಯದ್ಭಾವಂ ತದ್ಭವತಿ ಎಂಬಂತೆ ಶುದ್ಧ ಮನಸ್ಸಿನಿಂದ ಕಟ್ಟಿಸಿದ ತಂಗಿಯ ಕೊಳದಲ್ಲಿ ಶುದ್ಧ ನೀರು ಬಂದರೆ, ಒಲ್ಲದ ಮನಸ್ಸಿನಿಂದ ಕಟ್ಟಿಸಿದ ಅಕ್ಕನ ಕೊಳದಲ್ಲಿ ಕೆಸರು ಭರಿತವಾದ ನೀರು ಬರುತ್ತದೆ. ಇದರಿಂದ ನೊಂದ ಅಕ್ಕ ತನ್ನ ತಪ್ಪಿನ ಅರಿವಾಗಿ ಚೆಲುವನಾರಾಯಣನಲ್ಲಿಗೆ ಬಂದು ನನ್ನ ತಪ್ಪನ್ನ ಮನ್ನಿಸಬೇಕು ಎಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಚೆಲುವನಾರಾಯಣ ಸ್ವಾಮಿಯು ಅಕ್ಕನ ತಪ್ಪನ್ನ ಮನ್ನಿಸಿ ಅವಳ ಕೊಳದ ನೀರನ್ನ ತನ್ನ ವಸ್ತ್ರಗಳನ್ನ ತೊಳೆಯಲು ಬಳಸಬೇಕೆಂದು ಆದೇಶವನ್ನ ನೀಡುತ್ತಾರೆ. ಇದರಿಂದ ನಿನ್ನ ಪಾಪವೂ ಕೂಡ ಪರಿಹಾರವಾಗುತ್ತದೆ ಎಂದು ಚೆಲುವನಾರಾಯಣ ಸ್ವಾಮಿಯು ಅಕ್ಕನಿಗೆ ಹೇಳುತ್ತಾರೆ. ಅಂದಿನಿಂದ ಈ ಕೊಳದ ನೀರನ್ನ ವಿಗ್ರಹಗಳಿಗೆ ತೊಡಿಸುವ ಬಟ್ಟೆಯನ್ನು ತೊಳೆಯಲು ಉಪಯೋಗಿಸಲಾಗುತ್ತೆ. ಈ 2 ಕೊಳಗಳು ಅಕ್ಕಪಕ್ಕದಲ್ಲಿದ್ದರೂ ಇದರ ನೀರು ಮಾತ್ರ ಬೇರೆ ಬೇರೆಯಾಗಿರುವುದು ಮನಸ್ಸಿನಂತೆ ನಡೆವ ಎಂಬ ನಾಣ್ಣುಡಿಯನ್ನು ನೆನಪಿಸುತ್ತದೆ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಚೆಲುವನಾರಾಯಣನ ಆಶೀರ್ವಾದ ಲಭಿಸಲಿ.